ಸರಿ ಆಯ್ತು ಬಾ. ಈಗ ನಿಮಗೆ ಇವಾಗ ಶೃಂಗಾರ ಮಾಡ್ಬೇಕಿನ್ನ. ಯಾರ ಜೊತೆ ಮಾತಾಡ್ತಿದ್ದಿ ಮಗಳ? ಪಾಪ ಜೊತೆ ಮಾತಾಡ್ತಿದ್ಯಾ? ಸ್ವೀಟ್ ತಗೊಂಬಂದೆ. ಏನು ಮಾಡೋದು, ಇದೆಯಲ್ಲ ಖುಷಿಯಾಗಿ ಹೋಗ್ಲಿ ಅಂತ. ನೋಡಿ ನಾವು ಎಷ್ಟು ಸಿಂಪಲಾಗಿ ಮಾಡ್ತಾ ಇರೋದು. ಅಂದರೆ ಇಷ್ಟೇ ನಾವು ತಂದಿರೋದು ಸಾಮಾನು ನಮ್ಮ ಚಿನ್ನಮ್ಮಂಗೆ ಶ್ರೀಮಂತ ಮಾಡೋದಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು PK ಕನ್ನಡ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನನ್ನ ಹೆಂಡ್ತಿನ ಅವ್ರ ಅಮ್ಮನ ಮನೆ ಕಳಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಡೆಲಿವರಿ ಟೈಮ್ ಹತ್ರ ಬಂತು. ಇನ್ನು ಡೆಲಿವರಿ ಇನ್ನು ಒಂದು 10 ದಿವಸದೊಳಗಡೆ ಡೆಲಿವರಿ ಆಗುತ್ತೆ ಅಂತ ಟೈಮ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಡೆಲಿವರಿನ ಅವ್ರ ಅಮ್ಮನ ಮನೆ ಹತ್ರ ಮಾಡಿಸ್ತಾ ಇರೋದ್ರಿಂದ ಅಲ್ಲಿ ಕಳಿಸ್ತಾ ಇದ್ದೀನಿ. ಕಳಿಸೋದಕ್ಕಿಂತ ಮುಂಚೆ ನನ್ನ ಹೆಂಡ್ತಿಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಅದೇನಪ್ಪ ಅಂತ ಹೇಳಿದ್ರೆ ಸೀಮಂದು ಥರ ಒಂದು ಸೆಲೆಬ್ರೇಷನ್ ಮಾಡಿ ಕಳಿಸೋಣ ಅಂತ ಇದ್ದೆ. ಸೊ ಈ ಒಂದು ಸೆಲೆಬ್ರೇಷನ್ ಮಾಡ್ತಿರೋದು ನನ್ನ ಹೆಂಡ್ತಿಗೂ ಗೊತ್ತಿಲ್ಲ. ಸೊ ಬನ್ನಿ ಅವಳಿಗೆ ಸರ್ಪ್ರೈಸ್ ಮಾಡೋಣ. ಸರ್ಪ್ರೈಸ್ ಮಾಡೋದಕ್ಕೆ ನನ್ನಿಂದನೇ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ಏನಪ್ಪ ಅಂತ ಹೇಳಿದ್ರೆ ನೆನ್ನೆನೇ ನನ್ನ ತಂಗಿಗೆ ಒಂದಿಷ್ಟು ಅಮೌಂಟ್ ಅಂತ ಕೊಟ್ಬಿಟ್ಟು ಸ್ಯಾರಿ ಮತ್ತು ಬಳೆನ ತಗೋ ಅಂತ ಹೇಳಿದೆ. ಸೊ ಅದು ತಗೊಂಡಿದ್ದಾಳೆ. ಸೊ ಅದನ್ನು ಈಸ್ಕೊಳ್ಳೋದಕ್ಕೆ ಇವಾಗ ನಾನು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಅವಳಿಗೆ ಗೊತ್ತಿಲ್ಲದೇ ಇದನ್ನು ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ಸೊ ಯಾವ ಥರ ಆಗುತ್ತೆ, ಯಾವ ಥರ ಸರ್ಪ್ರೈಸ್ ಆಗ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಈ ವಿಡಿಯೋನ ಕೊನೆ ತನಕ ನೋಡಿ, ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನನ್ನ ತಂಗಿ ಮನೆ ಹತ್ರ ಬಂದೆ. ನನ್ನ ತಂಗಿ ಮನೇಲಿ ಯಾರೂ ಇಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಬರೀ TV ಹೊಡ್ತೈತೆ, ಯಾರೂ ಇಲ್ಲ ಇಲ್ಲಿ. ಯಾವುದು ರೆಡಿ ಆಗ್ಬಿಟ್ಟಿದ್ಯಾ? ಏನು ಮಾಡಿದ್ಯಾ ಫುಡ್ಡು? ಸರಿ ಕೊಡುತ್ತೆ. ಎಲ್ಲಿ ಮಡಗಿದ್ಯಾ ಸೀರೆ? ಎಲ್ಲೇ ಇನ್ನು ಮಗ ತೊಳೆದಿಲ್ಲ ನಾನು. ಕೊಡು ಬೇಗ ಸೀರೆ. ಇದೇನಾ? ಚೆನ್ನಾಗೈತಾ ಸೀರೆ? ಹಾಂ ಅಲ್ಲ, ನಿಂಗೆ ಚೆನ್ನಾಗೈತಾ? ತೆಗಿ, ಓಪನ್ ಮಾಡು. ಇದೆ ಗೈಸ್ ಸೀರೆ ತಗೊಂಡಿರೋದು. ಸೊ ಸೀಮಂತ ಸೀರೆ. ಸೊ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಸೆಲೆಬ್ರೇಷನ್ನ. ಸೊ ನನ್ನ ತಂಗಿ ಬರೋಕ್ಕೆ ಹೇಳಿದೆ, ಅವಳು ಬರ್ತಾಯಿಲ್ಲ ನನ್ನ ತಂಗಿ ನಾನು. ಸೊ ನಮ್ಮ ಮನೆಯವ್ರು ಅಷ್ಟೇ ಮಾಡ್ತಾ ಇರೋದು. ಬಳೆ ಎಷ್ಟು? 2 ಡಜನಾ? ಓಕೆ ಬರಲಾ? ಓಕೆ ಸರಿ ಗೈಸ್ ಬನ್ನಿ ಹೋಗೋಣ. ಟೈಮ್ ಆಗ್ಬಿಟ್ಟೈತೆ, ಆಲ್ರೆಡಿ ಫೋನ್ ಮಾಡಿದ್ದು. ಸೊ ಈಗ ತಗೊಂಡೋಗ್ಬಿಟ್ಟು ಹಂಗೇ ಎಲ್ಲ ನಾನೇ ಕರ್ಕೊಯ್ತೀನಿ. ಯಾರೆಲ್ಲ ಬಂದಿಲ್ಲ, ಅವರು ಕೆಲ್ಸಕ್ಕೆ ಹೋಗೋರೆ, ನಾನೇ ಕರ್ಕೊಯ್ತೀನಿ. ಸರಿ ಬರಲಾ ಗೈಸ್? ಇವಾಗ ಸೀರೆ ಮತ್ತು ಬಳೆ ಈಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪೂಜಾ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇವಳೆ, ಎಲ್ಲಿದೆಯಾ ಬೇಗ ಬಾ ಸ್ಕೂಲ್ ಟೈಮ್ ಆಯಿತು ನಮ್ಮ ಚಿನ್ನಮ್ಮನ ಬಿಡೋಕ್ಕೆ. ಸೊ ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಸ್ಟು ಆ ಮನೆಗೆ ಹೊಂಟೋಗ್ಬಿಡ್ತೀನಿ. ಮನೆಗೆ ಹೋಗ್ಬಿಟ್ಟು ನಮ್ಮ ಚಿನ್ನಮ್ಮನ ಅಂದರೆ ಖುಷಿನ ಅವಳನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ಆ ಕಡೆಯಿಂದ ಬದ್ದ ಸ್ವೀಟು ಮತ್ತು ಹಣ್ಣುಗಳು ತಗೊಬರ್ತೀನಿ. ಇವಾಗ ತುಂಬ ಬೇಜಾರು ಮಾಡ್ಕೊಡ್ತಾಳೆ, ಇಲ್ಲಾಂದರೆ ಡೌಟ್ ಬಂದ್ಬಿಡುತ್ತೆ. ಸೊ ಫಸ್ಟು ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಸೀರೆನ ಇಲ್ಲೇ ಕಾರಲ್ಲೇ ಮಡಗಿರ್ತೀನಿ. ಸೊ ಆಮೇಲೆ ಎಲ್ಲ ಒಂದೇ ಸಲ ತಗೊಂಡು ಹೋಗ್ತೀನಿ. ಇವಾಗ ಫಸ್ಟು ನಮ್ಮ ಖುಷಿನ ಕರ್ಕೊಂಡೋಗ್ಬಿಟ್ಟು ಸ್ಕೂಲ್ ಬಿಡಬೇಕು. ಸ್ಕೂಲ್ ಬಿಡೋದಕ್ಕೆ ಬೇಗ ಮನೆಗೆ ಹೋಗ್ಬೇಕು. ಇವಾಗ ಮನೆಗೆ ಹೋಗ್ಬಿಟ್ಟು ಸ್ಕೂಲ್ ಬಿಟ್ಬಿಟ್ಟು ಆಮೇಲೆ ಹಣ್ಣುಗಳು ತರೋಣ ಅಂತ. ಗೈಸ್ ಈ ಸೀರೆ ಮತ್ತು ಬಳೆನ ಇಲ್ಲೇ ಮಡಗೋಣ, ಇಲ್ಲೇ ಮಾಡ್ಬಿಟ್ಟು ಹೋಗೋಣ. ಮತ್ತು ಕೆಳಗಡೆ ಮಡಗೋಣ, ಗೊತ್ತಾಗ್ಬಾರ್ದು ಯಾರಿಗೂ. ಅದಕ್ಕೋಸ್ಕರ ಸೊ ಮನೆಗೆ ಬ್ರೆಡ್ಡು ಮತ್ತು ಇದು ತಗೊಂಡು ಬಂದಿದೆ, ಅದನ್ನು ಇವಾಗ ತಗೊಂಡೋಗೋಣ. ಸೊ ಬನ್ನಿ, ಆಲ್ರೆಡಿ 2 ಸಲ ಫೋನ್ ಮಾಡಿದ್ದು. ಏನು ಹೇಳ್ತಾಳೆ ಕೇಳೋಣ ಅಂತ ಹೇಳ್ಬಿಟ್ಟು. ಬೈತಾಳೆ, ಟೈಮ್ ಆಗ್ಬಿಟ್ಟಿದೆ ಚಿನ್ನಮ್ಮನಿಗೆ ಸ್ಕೂಲ್ ಕರ್ಕೊಂಡು ಹೋಗಿದ್ದೀವಿ ಅಂತ. ಸೊ ಮನೆಗೆ ಹೋಗೋಣ ಬನ್ನಿ. ಮನೆಗೆ ಬಂದಿದೆ. ಮತ್ತು ನಿಮ್ಮ ಅಮ್ಮ ಕೈಯಲ್ಲಿ ಇದು ಮಾಡಿಸ್ಕೋ ಬೇಗ, ಇವಾಗ ತಲೆ ಪಾಚಿಸ್ಕೋ, ಟೈಮ್ ಆಯ್ತದೆ. ಅಮ್ಮ ಬೇಜಾರು ಮಾಡ್ಕೋದ, ಹೋಗು ಮಾಡಿಸ್ಕೋಗಿ ಬೇಗ, ಓಡು ಬೇಗ, ಸ್ಕೂಲ್ ಟೈಮ್ ಆಗೋದಿಲ್ಲ ನಿನಗೆ. ನೋಡಿ ಇದೇನು ಗೀಸ್ಕೊಂಡವಳ ಇಲ್ಲಿ ಪೂಜಾ? ಈ ಮಕ್ಕ ಏನು ಹಿಂಗೆ ಮಾಡ್ಕೊಂಡಲ್ಲ, ಲೇಟ್ ಮಾಡ್ಕೊಂಡವಳಲ್ಲ. ಏನಿದು ಹಿಂಗೇಟ್ ಆಗೋದಿಲ್ಲ? ಸರಿ ಹೋಗು ಬೇಗ, ತಲೆ ಬಚ್ಚಿಸ್ಕೋ. ನಂಗೆ ಬಚ್ಚಕ್ಕೆ ಬರಲ್ಲ, ನಂಗೆ ಬರಲ್ಲ ಕಣ್, ಹೋಗು. ಬರಲಾಗಲ್ಲ ನನಗೆ, ಬಲೆ ಬಚ್ಚಿಸ್ಕೊ. ಚಿನ್ನಮ್ಮ ಏನಾದ್ರು ಒಂದು ಪಾಯಸ ಮಾಡು ಅಂತ ಹೇಳಂದಲ್ಲ. ಹಾಂ ಕಾಯಿನೇ ಮಾಡ್ತೀನಿ. ಅವ ಅಲೌಟ್ ಕಾಯಿ ಇಸ್ಕೋ ಅಂತ ಆಯಿತಾ? ಇದು ತರಕಾರಿ ಅಂಗಡಿಯಲ್ಲಿ ಸಿಗ್ತವೆ ಕಾಯಿ. ಏನವ ಯಾರ ಜೊತೆ ಮಾತಾಡ್ತಿದ್ದೀಯ ಮಗಳೇ? ಪಾಪ ಜೊತೆ ಮಾತಾಡ್ತಿದ್ಯಾ? ಏನಂತ ಮಾತಾಡ್ತಿದ್ಯಾ? ಹಾಂ ಏನು ಮಾಡ್ತಾ ಇದೀಯಾ? ಮಲಿಕಂಡದೆ ಎದ್ದದ ನಿನ್ನ ಜೊತೆ ಮಾತಾಡ್ತಾ? ಎದ್ದಿದ್ದೀನಿ ಅಂತ ಹೇಳ್ತಾ ನಿನ್ನ ಜೊತೆ? ಏನಂತ ಹೇಳ್ತಾ?
ಎಷ್ಟು ಅಲ್ಲೋಡು ಹೆಂಗ್ ಒದ್ದಾಡ್ತಾಳೆ. ಸುಮ್ಮನೆ ನಿಂತ್ಕ ಮಗಳೇ. ಟೈಮ್ ಆಗೈತೆ ಮ್ಯಾಮ್ ಹೊಡಿತಾರೆ ಅಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ನೀನು ಹೋಗಿ ಹೇಳೋದಿಲ್ವಾ? ನೆನ್ನೆ ಪ್ರೇಯರ್ ಮಾಡಿದೆ ನೀನು ಖುಷಿ ಪ್ರೇಯರ್ ಮಾಡಿದೆ ನೆನ್ನೆ ಏನು ಮಾಡಿದೆ ಪ್ರೇಯರ್ ಯಾವ್ದು ಮಾಡಿದೆ ಕಲಿಸು ಹೇಳಲು ಹೋಗ್ಬಿಟ್ಟು ಅಲ್ಲಿ ಹೆಂಗೆ ಹೇಳು ರೆಡಿ ಆಗ್ಬೇಕಾನೆ. ಗೈಸ್ ಇವಾಗ ಹಣ್ಣುಗಳು ಮತ್ತು ಸ್ವೀಟ್ ತಗೊಂಡು ಹೋಗ್ತಾ ಇದ್ದೀನಿ. ಅವಾಗಲೇ ಫೋನ್ ಮಾಡಿ ಕೇಳ್ತಾವಳೆ ಪೂಜಾ ಏನು ಇಷ್ಟೊತ್ತಾದರೂ ಗೊತ್ತಾಯಿಲ್ಲ. ಕಾಫಿ ಗ್ಲಾಸ್ಗೆ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಕುಡಿಮ ಅಂತ ಹೇಳ್ಬಿಟ್ಟು ಬೇಗ ಬತ್ತಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇನ್ನೂ ಬರ್ತಾ ಇಲ್ವಲ್ಲ ಅಂತ ಹೇಳ್ತಾವಳೆ. ಮತ್ತು ಏನೋ ಮಾಡ್ತಾ ಇದ್ದೀನಿ ನೀನು ಅಂತ ಡೌಟ್ ಬೇರೆ ಪಡ್ತಾವಳೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಹಣ್ಣುಗಳು ಮತ್ತು ಸ್ವೀಟ್ ತಗೊಂಡು ಹೋಗ್ತೀನಿ. ಏನು ನೀನು ಹೋಗ್ತಾ ಇದೆಯಲ್ಲ ಅದಕ್ಕೆ ಒಂದು ಸ್ವಲ್ಪ ತಗೊಂಡು ಬಂದಿ ಅಂತ ಸುಮ್ಮನೆ ಕತೆ ಹೊಡಿತೀನಿ. ಏನು ಶ್ರೀರಾಮ ನೀವು ಒಂದೇ ದಿವಸ ಫೋನ್ ಮಾಡ್ತೀಯಲ್ಲ ಏನು ಅಷ್ಟೊತ್ತು ಮರಿಯಾ ಸುಮ್ಮನೆ ಬೇರೆ ಟೈಮಲ್ಲೆಲ್ಲ ಸುಮ್ಮನೆ ವೆಯ್ಟ್ ಮಾಡ್ತೀಯಾ ಸುಮ್ಮನೆ ಇದು ಮಾಡ್ತೀಯಾ. ಹಣ್ಣುಗಳು ತಗೊಂಬಂದೆ ಅಷ್ಟೇ ಬೇರೆ ಏನೂ ಇಲ್ಲ. ಭ್ರಮೆ ಕಾಯಲ್ಲಿ ತಗೊಂಡೆ ಹಾಂ ಡಬ್ಬ ಕೊಡು. ಡಬ್ಬ ಇದು ಸ್ವೀಟು ಸ್ವೀಟ್ ತಗೊಂಬಂದೆ. ಖುಷಿ ಖುಷಿ ಆಗ್ತಾ ಇದೆ ಸ್ವೀಟ್ ಕೊಟ್ಟು. ಏನು ಮಾಡೋದು ಹೋಯ್ತದೆಯಲ್ಲ ಖುಷಿಯಾಗಿ ಹೋಗ್ಲಿ ಅಂತ. ನನಗೆಲ್ಲ ನಿಮಗೆ ಜಾಸ್ತಿ ಖುಷಿ ಆಯ್ತು ನನಗೆ. ನನಗೆ ಖುಷಿ ಹಾಂ ಹಾಂ ಎಲ್ಲ ಅಡ್ಕೆಲ್ಲ ಎಲ್ಲ ತೆರೆದಿರೋದು ಅಷ್ಟೇ. ಏ ತಂದೆ ಸುಮ್ಮನೆ ಸರಿ ಬೇಗ ರೆಡಿಯಾಗಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಇವಾಗ 9:30 ನಿನ್ನ ಹಂಗೆ ಬಿಟ್ಬಿಟ್ಟು ಹೋಯ್ತೀನಿ ನಾನು ಆಯಿತಾ ಅಮ್ಮನ ಮನೆಗೆ. ಬೇಗ ರೆಡಿ ಆಗ ಪೂಜಾ ಬೇಗ ಪಟ ಅಂತ ಹಾಂ ಸಾಯಂಕಾಲ ಸಾಯಂಕಾಲ ಬೇಡ ಇವಾಗ ಹಾಂ ನಾನು ಹೇಳ್ಕೊಡ್ತೀನಿ ನಿನಗೆ ಆ ಥರ ಮಾಡಿಸು. ಅವಳ ಕೊಡಳಿ ಅಮ್ಮ ಕೈಲೇ ಮಾಡಿಸ್ತಾಳ. ಮಜಾ ಆಯ ನೆನ್ನೆ ಹೊಡೆದಂತಲ್ಲ ನೀನಿಯಾ ನೆನ್ನೆ ಉಂಟಾನೆ ಇಲ್ಲ ಹ್ಞೂ ಅಂತ ಕೊಟ್ಟೆ ಆಗ ನನಗೆ ರೆಡಿ ಏನ್ ಮಾಡ್ಕೊಂಡ್ರು ಅವಳು ಅವಳಿಗೆ ಊಟಕ್ಕೆ ಹೆಂಗ್ ಮಾಡ್ಕೊಡ್ಬೇಕು ಅವಳಿಗೆ ಬರೀ ಸಪ್ಪೆಲೆ ಉಣ್ಬೇಕು ಅವಳು ಏನ್ ಮಾಡೋದು ಅವಳಿಗೆ ಏನು ನಿನ್ನ ಜವಾಬ್ದಾರಿ ಈಗ ನೀನು ಹೆಂಗೆ ನೋಡ್ಕೊತೀಯ ಹಂಗೆ. ಇನ್ನೂ 1 ತಿಂಗಳು 1.5 ತಿಂಗಳು ಏನು ಚಿನ್ನಮ್ಮ 2 ತಿಂಗಳು ಅನ್ಕೋ ಬಾ 2 ತಿಂಗಳು ಬರಲ್ಲ ನಮ್ಮ ಮಾತ್ರ ಇಟ್ಟು ಮಾಡ ಅಲ್ಲ ಇನ್ನೊಂದು ತಿಂಗಳು ವೆಯ್ಟ್ ಮಾಡೋ ದೊಡ್ಡ ಸಸ್ಯ ಬರ್ತಾರಲ್ಲ ದೊಡ್ಡ ಸಸ್ಯ ನೋಡ್ಕೊತಾರೆ. ಅದೆಲ್ಲ ಖಾರ ತಿಂತಾರತ್ತೆಗೆ ಅವಳಿಗೆ ಮಾಡಕ್ ಬರಲ್ಲ. ಯಾಕೆ ಮಾಡಕ್ ಬರಲ್ಲ ನೀನು ಚೆನ್ನಾಗಿರ್ತೀಯ. ಚೆನ್ನಾಗಿ ಮಾಡ್ತಾರೆ ಅವ್ರ ಕಡೆ ಊಟನೂ ಚೆನ್ನಾಗಿರ್ತದೆ. ಏನಪ್ಪಾ ಅಂದ್ರೆ ನಮ್ದು ಅವ್ರದ್ದು ಒಂದು ಸ್ವಲ್ಪ ಡಿಫ್ರೆಂಟ್. ನಾವು ಇಟ್ಕೊಂತೀವಿ ಅವ್ರು ರೊಟ್ಟಿ ಉಣ್ತಾರೆ ಅಷ್ಟೇ. ಸೊ ಗೈಸ್ ನಾವೆಲ್ಲ ಸ್ನಾನ ಮಾಡ್ಕೊಂಡು ನಮ್ಮ ಪೂಜೆನ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾಳೆ. ಸೊ ಈಗ ಬಟ್ಟೆ ಹಾಕತ್ತಿದ್ದಾಳೆ. ಇವಾಗ ತಗೊಂಡೋಗಿ ಸೀರೆ ತಗೊಂಡೋಗಿ ಕೊಡ್ತೀನಿ. ಸೊ ನೋಡೋಣ ಇನ್ನೊಂದು ಕಡೆ ತುಂಬ ಲೇಟಾಗೋಯ್ತು ಇವತ್ತಂತೂ. ಸೊ ನಮ್ಮ ಚಿನ್ನಮ್ಮನ ಬಿಟ್ಬಿಟ್ಟು ಬಂದು ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡಿಬಿಟ್ವಿ. ಸೊ ನಮ್ಮ ಚಿನ್ನಮ್ಮ ಬರೋದಕ್ಕಿಂತ ಮುಂಚೆ ನಾವು ಹೋಗೋಣ ಅಂತ ಮಾಡ್ಕೊಂಡ್ವಿ ಆದರೆ ಆಗ್ತಾಯಿಲ್ಲ ಹೋಗೋದಕ್ಕೆ. ಸೊ ಇವಾಗ ಕೊಟ್ಬಿಟ್ಟು ಸರ್ಪ್ರೈಸ್ ಕೊಡಬೇಕು. ಇವಾಗ ಆಲ್ರೆಡಿ ಡೌಟ್ ಬಂದ್ಬಿಟ್ಟಿದೆ ಅವಳಿಗೆ ಪೂಜೆಗೆ. ಪೂಜಾ ಆಯ್ತಾ ಬಟ್ಟೆ ಕಂಡು ಹಾಂ ಸರಿ ಬೇಗ ಬಾ ಹಾಕಿ ಬೇಡ ತಗೋ ಈ ಸೀರೆ ಉಟ್ಕೋ. ಏನೋ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಬೆಳಿಗ್ಗೆ ಎಲ್ಲಿಗೋಗಿದೆ ನೀನು? ಮನೆಗೆ ಹೋಗಿದ್ದಾ? ಏನಿಲ್ಲ ಕಣ ಹೋಗಿದ್ಯಾ ನೀನು ಕಾರ್ ತಕೊಂಡು? ಚೆನ್ನಾಯ್ತಾ? ಹೆಂಗೆ ಖುಷಿ ಆಯ್ತಾ? ಜನ್ಮಗಳವರೆಗೆ ಬೇಗ ಪಟ ಅಂತ ಹೋಯ್ತು. ಮತ್ತೆ ಮರೆಬವರೆಗೆ ಇವಾಗೆಲ್ಲ ರೆಡಿ ಆದ್ವಿ ನಾವು. ಸೊ ನಮ್ಮ ಪೂಜಾ ನೋಡಿ ಯಾವ ಥರ ರೆಡಿ ಆಗಿದ್ದಾಳೆ. ಇದೇ ಥರ ರೆಡಿ ಆಗಿದ್ದೆವು. ಸೊ ಇದೇ ಸೀರೆ ನಾನು ಕೊಡಿಸಿರೋದು.
ಸೊ ಪೂಜಾ ಸೀರೆ ಎಷ್ಟಾಯ್ತು ನಿಮಗೆ? ಹೆಂಗೈತೆ ಸರ್ಪ್ರೈಸು? ಹಾಂ ಫಸ್ಟ್ ಟೈಮು ಹಾಂ ಹಾಕ ಸರಿ ಆಯಿತು ಬಾ. ಈಗ ನಿನಗೆ ಇವಾಗ ಶೃಂಗಾರ ಮಾಡ್ಬೇಕಿನ್ನ ಅರಿಶಿನ ಕುಂಕುಮ ಏಲಕ್ಕಿ ಮಾಡಬೇಕಲ್ಲ. ನೋಡಿ ನಾವು ಎಷ್ಟು ಸಿಂಪಲಾಗಿ ಮಾಡ್ತಾ ಇರೋದು, ಅಂದರೆ ಇಷ್ಟೇ ನಾವು ತಂದಿರೋದು ಸಾಮಾನು ನಮ್ಮ ಚಿನ್ನಮ್ಮಂಗೆ ಸೀಮಂತ ಮಾಡೋದಕ್ಕೆ. ಸೊ ನಮ್ಮಮ್ಮ ಈಗ ಫಸ್ಟು ಅರಿಶಿನ ಕುಂಕುಮ ಇಕ್ತಾ ಇದ್ದಾರೆ. ಪೂಜಾ ಬೇಜಾರು ಮಾಡ್ಕೋಬೇಡ, ಸಿಂಪಲಾಗಿ ಮಾಡ್ತಾ ಇದ್ದೀನಿ ಅಂತ. ನನ್ನ ಕೈಲಿ ಆಗ್ತಾ ಇರೋದು ಇಷ್ಟೇ, ಆಯಿತಾ? ಆ ಆಂಟಿ ಕರೆದಿದೆ, ಆಟೋ ಆಂಟಿನ ಕರೆದು. ಎಲ್ಲ ಅದನ್ನ ಕರೆದ್ಬಿಟ್ಟು ಹೆಂಗೋಗಿದ್ದಾಳೆ ಹಂಗೆ ತುಂಬ ತೊಟ್ಲು ಇಟ್ಕೊಂಡು ಈಗ ಹೆಂಗೋಯ್ತಾಳೆ ಹಂಗೆ ಬರ್ಲಿಕ್ಕನಪ್ಪ, ಏನು ತೊಂದರೆ ಇಲ್ದಂಗೆ ಮಾಡಪ್ಪ ಭಗವಂತ. ಮಾಸ್ತಮ್ಮ ಮಂಚಮ್ಮ ಬೋರಪ್ಪ ಕಡಲವ್ವ ಪಟ್ಟದಾನಿ ಈಶ್ವರಿ ಆದಿಶಕ್ತಿ ದೇವತಿ ಎಂತೆದ ಕೊಟ್ಟಿದ್ದಿ ಅದ ನೀನು ಪಾರ್ ಮಾಡೋ ಜವಾಬ್ದಾರಿ ನಿಂದು. ನನ್ನ ಆಸೆ ಏನು ಇತ್ತು ಅದರಂತೆ ಮಾಡಿದೆಯೋ ಇಲ್ವೋ ಕಾಣೆ. ಸೊ ಗೈಸ್, ನಾವು ಇವಾಗ ನಮ್ಮ ಚಿನ್ನಮ್ಮನಿಗೆ ಪೂಜನ್ಗೆ ಅರ್ಶಿನ ಕುಂಕುಮ ಇಟ್ಟು ಆಯಿತು. ಸೊ ಇವಾಗ ನಾವು ಇವಾಗ ಏನಿದ್ರು ಸೊ ಅವ್ರ ಅಮ್ಮನ ಮನೆಗೆ ಅಂದರೆ ನಮ್ಮ ಅತ್ತೆ ಮನೆಗೆ ಕರ್ಕೊಂಡು ಹೋಗಬೇಕು. ಸೊ ಸಿಂಪಲಾಗಿ ಮಾಡಿದ್ವಿ. ನಮ್ಮ ಮನೆಯವ್ರ ಅರ್ಶಿನ, ನಮ್ಮಪ್ಪ, ನಾನು, ನಮ್ಮಮ್ಮ ಮತ್ತು ನನ್ನ ಮಗಳು ಇವಾಗ ಸೇರ್ಕೊಂಡು ಅವಳಿಗೆ ಅರ್ಶಿನ ಕುಂಕುಮ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡ್ವಿ. ಯಾಕೆ ಅಂತ ಹೇಳಿದ್ರೆ ಇವಾಗ ಎಲ್ಲ ರಿಲೇಷನ್ಸ್ ಎಲ್ಲರೂ ಕರೆದಿ ಮಾಡ್ಬೋದು. ಸೊ ಯಾಕೆ ಅಂತ ಹೇಳಿದ್ರೆ ಇವಾಗ ವೀಕ್ ಡೇಸ್ ಆಗಿರೋದ್ರಿಂದ ಕೆಲಸ ಬಿಟ್ಟು ಯಾರೂ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಯಾರನ್ನೂ ಕರೆದಿಲ್ಲ, ಮಾಡಲಿಲ್ಲ, ಸಿಂಪಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿರೋದು ಅಷ್ಟೇ. ಸೊ ಇದೊಂದು ಸಂಪ್ರದಾಯ ಅಲ್ವಾ, ನಮ್ಮ ಕಡೆ ಎಲ್ಲ ಸಂಪ್ರದಾಯ, ಇದು ಮಾಡಲೇಬೇಕು. ಸೊ ಆದ್ದರಿಂದ ಸಂಪ್ರದಾಯನ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಅವಳಿಗೆ ಅರ್ಶಿನ ಕುಂಕುಮ ಕೊಟ್ಟಿದ್ದು ಅಷ್ಟೇ. ಸೊ ಮತ್ತು ಅವಳಿಗೊಂಥರ ಖುಷಿ ಆಗುತ್ತೆ. ಒಂದ್ಸಲ ಅವರ ತಾಯಿ ಮನೆಗೆ ಹೋಗ್ತಾ ಇರಬೇಕಾದ್ರೆ ಸೀಮಂತ ಮಾಡಿ ಕಳಿಸೋದು ಹೆಣ್ಣು ಕುಲಕ್ಕೆ ಒಂಥರ ಅದು ಸಂತೋಷದ ವಿಷಯ.
ಹಾಂ ಆಗ್ಲೇ ಇವ್ಳಿಗೆ ಚೆನ್ನಾಗಿ ದೊಡ್ಡದಾಗಿ ಮಾರು ಊರಿಗೆಲ್ಲ ಊಟ ಹಾಕಿ ನಾವು ಇವಳಿಗೆ ಮಾಡಿದ್ವಿ ಸೀಮಂತನ ಊರಿನಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿದೆ. ಸೊ ಇವಾಗ ನಾವು ಸಿಂಪಲಾಗಿ ಮಾಡ್ತಾ ಇರೋದು ಪೆಂಡಲ್ ಹಾಕಿದ್ವಿ ಅಲ್ಲ, ಪೆಂಡಲ್ ಹಾಕಿ ಎಲ್ಲ ಮಾಡಿದ್ವಿ. ಸೊ ಇವಾಗ ನಾವು ಆ ಥರ ಮಾಡೋಕ್ಕಾಗೋದಿಲ್ಲ ಬೆಂಗಳೂರಲ್ಲಿ ಇತ್ಕೊಂಡು. ಸೊ ಹಾಗಾಗಿ ನಾವು ಸಿಂಪಲಾಗಿ ಮಾಡಿದ್ವಿ. ಸೊ ನನ್ನ ತಂಗಿನೂ ಕರೆದಿದೆ, ತಂಗಿ ಕಾರಣಾಂತರಗಳಿಂದ ಬಂದಿಲ್ಲ, ಅವಳು ಕೆಲಸ ರಜಾ ಕೊಡೋದಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಬರಲಿಲ್ಲ. ಅದಕ್ಕೆ ನಾವು ಯಾರೂ ಕರೆಯೋಕ್ಕೆ ಹೋಗಲಿಲ್ಲ. ಸೊ ಸಿಂಪಲಾಗಿ ಮಾಡಿದ್ವಿ ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ಹೊರಗಡೆ ಬರಲಿ, ನಮ್ಮ ಪಾಪ ಹೊರಗಡೆ ಬಂದರೆ ಸೊ ನೋಡೋಣ, ಗ್ರ್ಯಾಂಡಾಗಿ ಮಾಡೋಣ. ಆ ದೇವರು ನಮ್ಗೆ ಶಕ್ತಿ ಕೊಟ್ಟರೆ ಮಾಡೇ ಮಾಡ್ತೀವಿ. ಓಕೆ ಪೂಜಾ, ಖುಷಿ ಆಯಿತಾ ನನಗೆ? ಸೊ ಗೈಸ್ ಇದೆಲ್ಲ ಆಯ್ತು. ಇವಾಗ ಇದು ಹಿಂಗೆ ಬಿಟ್ಟರೆ ಮಾತ್ರ ನನ್ನ ಮಗಳು ಬಿಡೋದಿಲ್ಲ. ಹಣಗೆ ಇಕ್ತಾ? ಸರಿ ಮಗಳೇ, ಆಯಿತು. ಅದಕ್ಕೆ ಇವನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಇಷ್ಟೇ. ಏನೋ ಹಾಂ ಮಕ್ಕಳಾಗ್ದಂಗೆ ಹಾಂ ಮಕ್ಕಳಾಗ್ದಂಗೆ ಅಲ್ಲೇ ಮಾಡಿಸ್ಬಿಡ ಅಲ್ಲೇ ಮಾಡಿಸ್ಬೇಕು ನಾನು. ಅಷ್ಟೇ ಕಣ. ಒಂದ್ಸಲ ಏನು ಆಮೇಲೆ ಅನ್ನೋದು ಏನು ಬೇಡ. ಬೇಗ ಬಂದ್ಬಿಡು ಅಕ್ಕಿನೇ, ಆಯ್ತಾ? ಬಾಯ್ ಬಾಯ್. ಸರಿ ಬರೋದಾ? ಬರ್ತೀನಿ ಅಮ್ಮ, ಹುಷಾರ್ತಾನೆ. ಬರ್ತೀನಿ ಅಪ್ಪ. ಬಿಡ್ತಾ ಇಲ್ಲ ಇವಳಿಗೆ, ಖುಷಿ ಇವಳಿಗೆ. ಸೊ ಗೈಸ್ ಇವಾಗ ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ. ನಮ್ಮ ಅತ್ತೆ ಮನೆಗೆ ಬಂದಿದ್ದೆ ತಡ. ನನ್ನ ಹೆಂಡ್ತಿ ನೋಡಿ ಆಲ್ರೆಡಿ ಬಟ್ಟೆ ಗಿಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಮಲಗಿದ್ದಾಳೆ, ಮೊಬೈಲ್ ನೋಡ್ಕೊಂಡು. ಸೊ ನಾವು ಸಹ ಬಟ್ಟೆ ಚೇಂಜ್ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ. ಇದೇ ರೀತಿ ನನ್ನ ಮುಂದಿನ ವ್ಲಾಗ್ಗಳು ಬರ್ತಾನೆ ಇರ್ತವೆ. ಸೊ ನೆಕ್ಸ್ಟು ಮತ್ತೊಂದು ವಿಡಿಯೋದಿಂದ ಬರ್ತೀನಿ. ಅಲ್ಲಿವರೆಗೂ ಬೈ ಬೈ, ಟಾಟಾ, ಟೇಕ್ ಕೇರ್. ಬೈ ಮಾಡೋ ಪೂಜಾ. ಪೂಜಾ ಬೈ ಮಾಡಲೇ.